ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ತಪ್ಪುಗಳನ್ನು ಮಾಡಿದರೆ, ಯಾವ್ಯಾವ ಥರದ ಆಹಾರಗಳನ್ನು ಸೇವನೆ ಮಾಡಿದರೆ ನಮ್ಮ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಬುದ್ಧಿಶಕ್ತಿ ಅಂತಂದ್ರೆ ನಮ್ಮ ಇಂಟೆಲಿಜೆನ್ಸ್ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ನೆನಪಿನ ಶಕ್ತಿ, ನಮ್ಮ ಗ್ರಾಸ್ಪಿಂಗ್ ಪವರ್ ಅಥವಾ ಇಮಿಡಿಯೇಟ್ಲಿ ನಾವು ಒಂದು ಡಿಸಿಷನ್‌ಗೆ ಬರಬೇಕಲ್ಲ ಅದು, ಅಥವಾ ನಮ್ಮ ವಿವೇಕ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಅರ್ಥ. ಓವರಾಲ್ ಆಗಿ ನಮ್ಮ ಮೆದುಳಿನ ಆ ಶಕ್ತಿ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಯಾವ್ಯಾವ ಥರದನ್ನ ಮಾಡಬಾರ್ದು ಅಂತ. ಮತ್ತೆ ಯಾವ್ಯಾವ ಥರದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗತ್ತೆ ಅನ್ನೋದು ಕೂಡ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಆದ್ರೆ ಇವತ್ತಿನ ವಿಷಯಕ್ಕೆ ಹೋಗುವ ಮೊದಲು ಒಂದಿಷ್ಟು ಕ್ಲಾರಿಟಿ ನಾವು ಇಟ್ಕೊಳ್ಬೇಕು. ಮೊದಲನೇದಾಗಿ ನಾನು ಕೆಲವು ಆಹಾರ ಪದಾರ್ಥಗಳ ಹೆಸರನ್ನು ಹೇಳಿದೆ ಅಂದ ತಕ್ಷಣ ಅದನ್ನ ಸೇವನೆ ಮಾಡಲೇಬಾರ್ದು, ಮುಟ್ಲೇಬಾರ್ದು ಅಂತ ಖಂಡಿತ ಅಲ್ಲ. ಮತ್ತೆ ಇಲ್ಲಿ ಕೆಲವೊಂದು ಕಡೆ ಆಯುರ್ವೇದದ ಎಕ್ಸ್‌ಪ್ಲನೇಷನ್ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಅದನ್ನ ಮಾಡರ್ನ್ ಸೈನ್ಸ್‌ನಿಂದ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕ್ಷಣಕ್ಕೆ ಮುಂದೊಂದು ದಿನ ಯಾವುದೋ ರಿಸರ್ಚ್ ಆಗಿ ಅದು ಪ್ರೂವ್ ಆಗ್ಬಹುದಷ್ಟೇ, ಅಥವಾ ಅದ್ರ ಮೇಲೆ ರಿಸರ್ಚ್ ಆಗುವ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಒಟ್ಟಲ್ಲಿ ನಾನೊಂದು ಆಯುರ್ವೇದ ಅಥವಾ ಮಾಡರ್ನ್ ಸೈನ್ಸಿನ ಪ್ರೂಫ್ ಇಟ್ಕೊಂಡೆ ಹೇಳ್ತಾ ಇರೋದು. ಮತ್ತೆ ಕೆಲವು ಆಹಾರ ಪದಾರ್ಥಗಳು ಅಥವಾ ವಿಚಾರಗಳು ಇವತ್ತು ಅಪ್ಲಿಕೇಬಲ್ ಅಲ್ಲದೆ ಇರುವಂಥದ್ದು ಅಥವಾ ನೆಗ್ಲಿಜಿಬಲಿ ನಮ್ಮ ದೇಹದ ಮೇಲೆ ಕೆಲಸ ಮಾಡುವಂಥವು ಅಂಥದ್ದನ್ನು ನಾನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೇನೆ, ಇವತ್ತು ಸೇರಿಸಲ್ಲ ಅಂತ. ಉದಾಹರಣೆಗೆ ತೊಂಡೆಕಾಯಿ. ನಾವು ಚಿಕ್ಕವರಿದ್ದಾಗ ತೊಂಡೆಕಾಯಿ ತುಂಬಾ ತಿನ್ನಬಾರ್ದು, ಬುದ್ಧಿ ಮಂದಾಗತ್ತೆ ಅಂತ ಹೇಳ್ತಾ ಇದ್ರು. ಆಯುರ್ವೇದದಲ್ಲಿ ನನಗೆ ಕಂಡಿರೋ ಪ್ರಕಾರ ಒಂದೆರಡು ಕಡೆ ಆ ಥರದ ಬುದ್ಧಿ ಮಂದಾಗತ್ತೆ ಅಂತ ಹೇಳಿಲ್ಲ. ಬಟ್ ಈ ಅಪಸ್ಮಾರದ ಚಿಕಿತ್ಸೆಯನ್ನು ಹೇಳುವಾಗ ಅಪಥ್ಯಗಳ ಸಾಲಿನಲ್ಲಿ ಅದನ್ನು ಸೇವನೆ ಮಾಡಬಾರ್ದು. ಆ ಅಪಸ್ಮಾರ ಅಂದ್ರೆ ಫಿಟ್ಸ್ ರೋಗ ಇರುವಂತವ್ರು, ಎಪಿಲೆಪ್ಸಿ ರೋಗ ಇರುವಂತವ್ರು ಇದನ್ನ ಸೇವನೆ ಮಾಡಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಬಿಟ್ರೆ ಡೈರೆಕ್ಟ್ ಆಗಿದ್ರಿಂದ ಬುದ್ಧಿಮಂತ ಆ ತರ ಎಲ್ಲ ಹೇಳಿಲ್ಲ. ಮತ್ತೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಎಮ್ಮೆ ಹಾಲನ್ನ ಸ್ಟೂಡೆಂಟ್ಸ್ಗೆ ಕೊಡಬಾರ್ದು ಅಂತ ಹೇಳ್ತಿದ್ರು. ಯಾಕೆ ಅಂತಂದ್ರೆ ಎಮ್ಮೆ ಹಾಲನ್ನ ಸೇವನೆ ಚೆನ್ನಾಗಿ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ಬುದ್ಧಿಯನ್ನ ಮಂದ ಮಾಡುತ್ತೆ, ತಾಮಸಿಕ ಗುಣ ಹೆಚ್ಚಿರುವಂಥದ್ದು, ತಮೋ ಗುಣ ಹೆಚ್ಚಿರುವಂಥದ್ದು. ಹಾಗಾಗಿ ಅದನ್ನ ಸೇವನೆ ಮಾಡೋದು ಸರಿಯಲ್ಲ, ಬುದ್ಧಿಮಂತ ಆಗುತ್ತೆ ಅಂತ. ಅದು ಇವತ್ತು ಪ್ಯಾಕ್ಡ್ ಹಾಲು ತಂದ್ಕೊಂಡು ಸೇವನೆ ಮಾಡುವಂತ ಕಾಲದಲ್ಲಿ ನಾನು ಎಮ್ಮೆ ಹಾಲು ಬೇಡ, ತೊಂಡೆಕಾಯಿ ಬೇಡ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ತೊಂಡೆಕಾಯಿಯನ್ನು ಅಪರೂಪಕ್ಕೆ ಸೇವನೆ ಮಾಡಿದ್ರು ಒಳ್ಳೇದೇ, ಅದರಿಂದೇನು ಕೆಟ್ಟದ್ದಾಗತ್ತೆ ಅನ್ನುವಂಥದ್ದಿಲ್ಲ. ಎಮ್ಮೆ ಹಾಲಲ್ಲೂ ಕೂಡ ತುಂಬಾ ಒಳ್ಳೆಯ ಗುಣ ಇದೆ ಆಯುರ್ವೇದದ ಪ್ರಕಾರ ಕೂಡ. ಆದ್ರೆ ಕೆಲವು ಈ ತರದ ಗುಣಗಳಿಂದಾಗಿ ಅಲ್ಲಿ ಆಗ ಬೇಡ ಅಂತ ಹೇಳಿದ್ರೆ ಅಷ್ಟೇ. ಬೆಂಗಳೂರಿನಂತ ಸಿಟಿಯಲ್ಲಿ ಇರುವವರಿಗೆ ತೊಂಡೆಕಾಯಿ ಸಿಗೋದೇ ಅಪರೂಪ ಅನ್ನೋ ತರ ಇರುತ್ತೆ. ಅಂತ ಟೈಮಲ್ಲಿ ಅವರು ಸಿಕ್ಕಾಗ ತಂದುಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಏನು ಬುದ್ಧಿ ಮಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದರ 100 ಪಟ್ಟು ಅಥವಾ 1000 ಪಟ್ಟು ಹೆಚ್ಚು ಕೆಟ್ಟದ್ದನ್ನು ನಾವು ನಿತ್ಯ ಮಾಡ್ತಾ ಇರ್ತೇವೆ. ಅಂಥದ್ರಲ್ಲಿ ಹಾಗೆ ಯಾವುದೋ ಒಂದು ಆಹಾರ ಪದಾರ್ಥವನ್ನ ಬದಿಗಿಡುವ ಅವಶ್ಯಕತೆ ಇಲ್ಲ. ಬಹಳಷ್ಟು ವಿಷಯದಲ್ಲಿ ಅದರಲ್ಲಿಯೂ ಕೂಡ ಒಳ್ಳೆಯ ಗುಣಗಳಿರೋದ್ರಿಂದ ನಾವು ಸೇವನೆ ಮಾಡಬಹುದು. ಈಗ ನಾವು ಇವತ್ತಿನ ಲಿಸ್ಟ್ ನೋಡ್ತಾ ಹೋಗೋಣ. ಮೊದಲನೇದು ಉದ್ದಿನಲ್ಲಿ ತುಂಬಾ ಒಳ್ಳೆ ಗುಣ ಇದೆ. ಎಲ್ಲ ಧಾತುಗಳಿಗೆ ಪುಷ್ಟಿಯನ್ನ ಕೊಡುತ್ತೆ. ಎಸ್ಪೆಷಲಿ ಈ ವಾತದೋಷದಿಂದ ಬಳಲ್ತಾ ಇರುವಂತವ್ರು, ದೇಹ ಕ್ಷೀಣ ಆಗಿದೆ ಎನ್ನುವಂಥವರಿಗೆ ಉದ್ದು ತುಂಬಾ ಒಳ್ಳೇದು. ಯಾಕೆಂದ್ರೆ ಉದ್ದಿಗೆ ಮಾಂಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದು ಮಾಂಸಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪುಷ್ಟಿಯನ್ನು ಇದು ಕೊಡುತ್ತೆ. ಅದರಲ್ಲೂ ವೆಜಿಟೇರಿಯನ್ಸ್ ಉದ್ದನ್ನ ವಾರಕ್ಕೆ ಒಂದಿನಾದ್ರೂ ತಿನ್ನಬೇಕು. ಯಾಕೆಂದ್ರೆ ಮಾಂಸ ತಿಂತಾ ಇರೋದಿಲ್ವಲ್ಲ, ಸೊ ಉದ್ದನ್ನು ತಿಂದು ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ. ಆದ್ರೆ ಉದ್ದಿನ ಸೇವನೆ ಅತಿ ಆದ್ರೆ, ನಿತ್ಯ ಉದ್ದಿನ ದೋಸೆ, ನಿತ್ಯ ಇಡ್ಲಿ ಅಥವಾ ಉದ್ದಿನ ಹಾಕಿ ಮಾಡಿದಂತ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ಬುದ್ಧಿಮಂದ ಸ್ವಲ್ಪ ಮಟ್ಟಿಗೆ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂದ್ರೆ ಇದು ತಮೋಗುಣ ಪ್ರಧಾನವಾದದ್ದು, ತುಂಬಾ ಹೆವಿ. ಅಂದ್ರೆ ಇದು ನಮಗೆ ನಿದ್ದೆ ಮಾಡ್ಲಿಕ್ಕೆ, ದೇಹ ಬೆಳೆಸ್ಲಿಕ್ಕೆ ಒಳ್ಳೆಯದೇ ಹೊರತು ಇದು ಮೆದುಳನ್ನು ಚುರುಕಾಗಿಡ್ಲಿಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ. ಕಫ ಪ್ರಕೋಪ ಆಗತ್ತೆ, ತಮೋಗುಣ ವೃದ್ಧಿ ಆಗತ್ತೆ, ಒಂಥರ ಮನಸ್ಸು ದೇಹ ಎಲ್ಲ ಭಾರ ಆಗಿ ನಮಗೆ ಚುರುಕಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿತ್ಯ ಉದ್ದಿನ ಸೇವನೆ ಬೇಡ ಅಂತ. ಎರಡನೇದು ಮೊಸರು ಮಂದ ಅಭಿಷ್ಯಂದಿ. ಮೊಸರನ್ನ ಕೂಡ ವಾರಕ್ಕೆ ಒಂದಿನ ನಾವು ಸೇವನೆ ಮಾಡಬೇಕು. ಮೊಸರಿನಲ್ಲಿ ತುಂಬಾ ಒಳ್ಳೆಯ ಗುಣ ಇದೆ, ನಾನು ಹಿಂದೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೇನೆ. ಆದ್ರೆ ಮೊಸರನ್ನ ನಾವು ನಿತ್ಯ ಸೇವನೆ ಮಾಡಿದ್ರೆ ಖಂಡಿತ ಅದು ಕೂಡ ನಮ್ಮಲ್ಲಿ ಮಂದ ಗುಣವನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಇದಕ್ಕೆ ಅಭಿಷ್ಯಂದಿ ಗುಣ ಇದೆ, ಅಂದ್ರೆ ನಮ್ಮ ಸ್ರೋತಸ್ಸನ್ನೆಲ್ಲ ಬ್ಲಾಕ್ ಮಾಡ್ತಾ ಹೋಗುತ್ತೆ. ಸೊ ನಮ್ಮ ದೇಹ ಚುರುಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಲಾಕೇಜಸ್ಗೆ ಇದು ಕಾರಣ ಆಗುತ್ತೆ. ನಿತ್ಯ ಮೊಸರಿನ ಸೇವನೆ ಬೇಡ, ವಾರಕ್ಕೆ ಒಂದಿನ ಮಾತ್ರ ಮಾಡೋಣ. ಮೂರನೇದಾಗಿ ಮಾಂಸಾಹಾರ. ಅಂದ್ರೆ ಅದರ ಅರ್ಥ ಮಾಂಸಾಹಾರ ಸೇವನೆ ಮಾಡುವವರ ಬುದ್ಧಿ ಮಂದ ಇರುತ್ತೆ, ಮಾಂಸಾಹಾರ ಸೇವನೆ ಮಾಡದೇ ಇರುವಂತವರ ಬುದ್ಧಿ ಚುರುಕಾಗಿರುತ್ತೆ ಅಂತ ಖಂಡಿತ ಅಲ್ಲ. ಮಾಂಸಾಹಾರವನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಅದು ಕೂಡ ಒಂದು ಫ್ಯಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಬುದ್ಧಿ ಮಂದ ಆಗ್ಲಿಕ್ಕೆ ಅಂತ. ಅದರಲ್ಲಿ ಎಲ್ಲ ಮಾಂಸ ಹಾಗಲ್ಲ, ಕೆಲವು ಮಾಂಸಾಹಾರಗಳನ್ನ ಆ ರೀತಿ ಆಯುರ್ವೇದದಲ್ಲಿ ವಿಶೇಷವಾಗಿ ಹೇಳ್ತಾರೆ.
ಅದರಲ್ಲಿ ವಿಶೇಷವಾಗಿ ಅನೂಪಮಾಂಸ ಅಂತ. ಅನೂಪಮಾಂಸ ಅಂತಂದ್ರೆ ಈ ಮಲೆನಾಡು ಅಥವಾ ನೀರು ಜಾಸ್ತಿ ಇರುವಂಥ ಕಡೆಯಲ್ಲಿ ಇರುವಂಥದ್ದು. ಉದಾಹರಣೆಗೆ ಹಂದಿಯ ಮಾಂಸ ಅಥವಾ ಗೋಮಾಂಸ ಇಂಥವೆಲ್ಲ ನಮಗೆ ಬುದ್ಧಿ ಮಂದ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ. ಅದೇ ನಾವು ಜಾಂಗಲ ಮಾಂಸ ಅಂದ್ರೆ ಬಯಲು ಸೀಮೆಯಲ್ಲಿ ಇರುವಂತ ಮಾಂಸ, ಅದರಿಂದ ಅಷ್ಟೊಂದು ಆಗೋದಿಲ್ಲ. ಬಟ್ ಓವರ್ ಆಲ್ ಆಗಿ ಮಾಂಸಾಹಾರ ಸೇವನೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಕಾರಣ ಆಗತ್ತೆ. ಸೊ ಅತಿಯಾಗಿ ಬೇಡ. ವಾರದಲ್ಲಿ 1 ದಿನ 2 ದಿನ ಸೇವನೆ ಮಾಡುವಂಥವ್ರು ಸೇವನೆ ಮಾಡಬಹುದು. ಇದೇ ಕಾರಣಕ್ಕೆ ಅಂದ್ರೆ ರಾಜಸಿಕ ತಾಮಸಿಕ ಗುಣ ವೃದ್ಧಿ ಆಗತ್ತೆ ಅನ್ನುವ ಕಾರಣಕ್ಕಾಗಿಯೇ ವಿಶೇಷವಾಗಿ ಈ ಧ್ಯಾನ, ತಪಸ್ಸು ಅಥವಾ ಏನೋ ಒಂದು ಈ ಪರಲೋಕದ ಸಾಧನೆ ಮಾಡಬೇಕು ಅನ್ನುವಂಥವ್ರು, ವ್ರತ ಮಾಡಬೇಕು ಅನ್ನುವಂಥವ್ರು, ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥವ್ರು ಈ ಮಾಂಸಾಹಾರ ಸೇವನೆ ಮಾಡೋದು ನಿಷಿದ್ಧ ಅಂತ. ಹಿಂದೆ ಗುರುಕುಲಗಳಲ್ಲಿ ಅದು ಸಸ್ಯಾಹಾರಿಗಳಾಗಿರ್ಲಿ ಮಾಂಸಾಹಾರಿಗಳಾಗಿರ್ಲಿ, ಗುರುಕುಲದಲ್ಲಿ ಅಧ್ಯಯನಕ್ಕೆ ಅಂತ ಹೋಗುವಂಥವರಿಗೆ ಮಾಂಸಾಹಾರ ಸೇವನೆ ನಿಷಿದ್ಧವಾಗಿತ್ತು ಅಂತ. ರಾಜನ ಮಗನೂ ಅಲ್ಲಿ ಇರ್ತಿದ್ದ, ಯಾವುದೋ ಒಬ್ಬ ಬ್ರಾಹ್ಮಣನ ಮಗನೂ ಅಲ್ಲಿ ಇರ್ತಿದ್ದ, ಇಬ್ಬರಿಗೂ ಕೂಡ ಸಸ್ಯಾಹಾರ ಸೇವನೆಯೇ ಕಂಪಲ್ಸರಿ ಆಗಿತ್ತು. ಹಾಗಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಿತ್ಯ ಮಾಂಸಾಹಾರ ಸೇವನೆ ಮಾಡೋದು ಬೇಡ ಅಂತ. ಇವಿಷ್ಟು ಈ 1, 2, 3 ನಾನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ ಅಂತ ಹೇಳಿದ್ದು ಒಳ್ಳೆಯ ಗುಣಗಳು ಇರುವಂತದ್ದನ್ನು ಹೇಳಿದೆ. ಆದ್ರೆ ಇನ್ನು ಮುಂದೆ ಹೇಳಲಿಕ್ಕೆ ಹೊರಟಿರುವಂತದ್ದು ಬಿಟ್ಟು ಬಿಡಬೇಕಾಗಿರೋದು ಬಹುತೇಕ ಕೆಟ್ಟ ಗುಣಗಳೇ ಇರುವಂತದ್ದು. ಅದು 4ನೇದು ಮದಕಾರಿ ದ್ರವ್ಯಗಳು. ಅಂದ್ರೆ ನಮಗೆ ಏನು ಈ ಮತ್ತು ಬರೆಸುವಂಥವು, ಅಂದ್ರೆ ನಮ್ಮಲ್ಲಿ ಈ ಚಟ ಹಿಡಿಯುವಂಥದ್ದು ಅಂತ ಹೇಳ್ತೀವಲ್ಲ ಆ ಥರದ್ದು. ಅಂದ್ರೆ ಅವು ಸಂಪೂರ್ಣವಾಗಿ ತಾಮಸಿಕ ರಾಜಸಿಕ ಗುಣವನ್ನೇ ಹೊಂದಿರುವಂಥವು. ಅಂದ್ರೆ ಆಲ್ಕೋಹಾಲ್ ಅಥವಾ ಸಿಗರೇಟ್, ಟೊಬ್ಯಾಕೋ ಇಂಥದ್ದನ್ನು ಸೇವನೆ ಮಾಡೋದು. ಇನ್ನು ಅದಕ್ಕಿಂತ ಹೆಚ್ಚಿನದಲ್ಲೂ ಕೂಡ ನಮ್ಮ ಮೆದುಳನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥವೆ. ಅವು ತಾಮಸಿಕ ರಾಜಸಿಕ ಪ್ರಾಪರ್ಟಿ ಸಿಕ್ಕಾಪಟ್ಟೆ ಇರೋದ್ರಿಂದ ಚಟ ಆಗೋದು. ಈ ಸಾತ್ವಿಕ ಪ್ರಧಾನವಾದಂಥದ್ದು ಇದೆಯಲ್ಲ, ಚಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹಾಲನ್ನ ಸೇವನೆ ಮಾಡೋದು ಚಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 364, ನಾ ಯಾವಾಗಲೂ ಇದನ್ನ ಹೇಳ್ತಾನಲ್ಲ, 364 ದಿವಸ ಹಾಲು ಕುಡಿದವನಿಗೆ 365 ದಿವಸ ಕೊಡ್ಲಿಲ್ಲ ಅಂದ್ರೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ 364 ದಿವಸ ಆಲ್ಕೋಹಾಲ್ ಕುಡಿದವನು 365 ದಿವಸ ಕೊಡ್ಲಿಲ್ಲ ಅಂದ್ರೆ ಅವನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ನಾರ್ಕೋಟಿಕ್ ಡ್ರಗ್ಸ್ ಸೇವನೆ ಮಾಡ್ತಾರಲ್ಲ ಅಂತವ್ರದಂತೂ ಕತೆ ಮುಗಿದೋಯ್ತು. ಅವರಿಗೆ ಏನ್ ಮಾಡ್ಲಿಕ್ಕೂ ಹೇಸಲ್ಲ ಅವರು. ಅದು ಬೇಕು ಒಟ್ಟಲ್ಲಿ. ಯಾಕೆ ಅಂದ್ರೆ ಇವು ರಾಜಸಿಕ ತಾಮಸಿಕ ಗುಣವನ್ನು ಹೊಂದಿರುವಂತವು ಅಂತ. ಹಾಗಾಗಿ ನಾವು ಆದಷ್ಟು ಇವುಗಳನ್ನು ಬಿಡಬೇಕು. ಇವನ್ ಮಾಡರ್ನ್ ಸೈನ್ಸ್ ಕೂಡ ಅದೇನ್ ಹೇಳುತ್ತೆ ಅಂತಂದ್ರೆ, ಇವುಗಳ ಸೇವನೆಯ ಕಾರಣದಿಂದಾಗಿ ನಮ್ಮ ಫ್ರಂಟಲ್ ಲೋಬ್ ಮತ್ತೆ ಹಿಪೋ ಕ್ಯಾಂಪಸ್ನ ಎಟ್ರೋಫಿ ಉಂಟಾಗುತ್ತೆ. ಅಂದ್ರೆ ಅದು ಸ್ಟ್ರಿಂಕ್ ಆಗ್ತಾ ಹೋಗುತ್ತೆ, ಅದು ನಾಶ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ನಮಗೆ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ, ಒಂದು ಡಿಸಿಷನ್ಗೆ ಬರ್ಲಿಕ್ಕೆ ಮತ್ತೆ ಅದಕ್ಕೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಫ್ರಂಟಲ್ ಲೋಬ್ ಅದಕ್ಕೆ ಬೇಕು. ಇನ್ನು ಹಿಪ್ಪೋ ಕ್ಯಾಂಪಸ್ ಇದೆಯಲ್ಲ, ಅದು ಶಾರ್ಟ್ ಮೆಮರಿ, ಲಾಂಗ್ ಟರ್ಮ್ ಮೆಮರಿಯನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಳ್ಳುವಂಥದ್ದು. ಅದು ಕೂಡ ಹಾಳಾಗತ್ತೆ ಅಂತ. ಅದು ಕೂಡ ಚಿಕ್ಕದಾಗ್ತಾ ಹೋಗುತ್ತೆ, ಶ್ರಿಂಕ್ ಆಗ್ತಾ ಹೋಗುತ್ತೆ, ಅಲ್ಲಿ ಅಟ್ರೋಫಿ ಉಂಟಾಗತ್ತೆ ಅಂತ. ಇನ್ನು ಮುಂದಿಂದು ಜಂಕ್ ಫುಡ್. ಜಂಕ್ ಫುಡ್ ಅಂದ್ರೆ ಅರ್ಥ ನೀವು ಬ್ರೆಡ್ ತಿನ್ಬೋದು, ಬಿಸ್ಕೆಟ್ ತಿನ್ಬೋದು, ಹಾಗಲ್ಲ. ಔಟ್ಸೈಡ್ ಫುಡ್ ಪೂರ್ತಿಯಾಗಿ ಸ್ಟಾಪ್ ಮಾಡಿ. ಯಾವ್ಯಾವ್ದ್ರಲ್ಲಿ ವಿಷವನ್ನು ಹಾಕಿದಾರೋ ಯಾವುದೂ ಕೂಡ ಬೇಡ. ಆದ್ರೆ ಮನೆಯಲ್ಲಿ ಆದ್ರೂ ಅಷ್ಟೇ ತುಂಬಾ ಫ್ರೈ ಮಾಡ್ಕೊಂಡು ಸೇವನೆ ಮಾಡೋದು, ನಿತ್ಯ ಕರೆದಿಟ್ಟು ತಿನ್ನೋದು ಮಾಡಿದ್ರೆ ಅದು ಕೂಡ ಕಫ ಪ್ರಕೋಪ ಮಾಡುತ್ತೆ. ಅದರಲ್ಲಿ ಅಭಿಷೇಧಿ ಗುಣ ಇದೆ, ಅದು ದೇಹವನ್ನು ಮಂದ ಮಾಡುತ್ತೆ. ಅದು ದೇಹದಲ್ಲಿ ಈ ಏನು ಬೊಜ್ಜಿಗೆ, ಮಂದತ್ವಕ್ಕೆ, ಬುದ್ಧಿ ಓಡದೆ ಇರ್ಲಿಕ್ಕೆ, ನಮ್ಮ ಡೈಜೆಷನ್ಗೆ ಮಾತ್ರ ಹೆಚ್ಚೆಚ್ಚು ಕೆಲಸ ಕೊಡುವಂತ ಇದು ಮಾಡುತ್ತೆ ಹೊರತು ಮನೆಯಲ್ಲಿಯೂ ಕೂಡ ಅತಿಯಾಗಿ ಸೇವನೆ ಮಾಡೋದಲ್ಲ. ಆದ್ರೆ ಈಗ ಉದಾಹರಣೆಗೆ ಹಲಸಿನಕಾಯಿಯ ಚಿಕ್ಕ ಚಿಕ್ಕ ಚಿಪ್ಸ್ ಮಾಡ್ತಾರೆ ನಮ್ಮ ಊರುಗಳಲ್ಲಿ, ಅಥವಾ ಬಾಳೆಕಾಯಿ ಚಿಪ್ಸ್. ಇವೆಲ್ಲ ಬೇಕಾದ್ರೆ ಪೊಟ್ಯಾಟೊ ಚಿಪ್ಸ್ ಅನ್ನು ಕೂಡ ಮನೆಯಲ್ಲಿ ಮಾಡಿದ್ದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬಹುದು. ಅದು ಕೆಟ್ಟದ್ದು ಅಂತಲ್ಲ, ಅತಿಯಾದ್ರೆ ಮಾತ್ರ ಕೆಟ್ಟದ್ದಷ್ಟೇ. ನಿತ್ಯ ಸೇವನೆ ಮಾಡೋದು ಬೇಡ, ಅಥವಾ ಅತಿಯಾಗಿ ಸೇವನೆ ಮಾಡೋದು ಬೇಡ. ಅಪರೂಪಕ್ಕೊಂದ್ಸಾರಿ, ವಾರಕ್ಕೊಂದಿನೋ ಅಥವಾ ಯಾವುದೋ ಸಂಡೆ ಆರಾಮಾಗಿ ಹೊಟ್ಟೆ ಖಾಲಿ ಇರುವಾಗ, ಉದಾಹರಣೆಗೆ ಮಧ್ಯಾಹ್ನ ಬೇಗ ಊಟ ಮಾಡಿದಿರಿ, ಸಂಜೆ 6 o'clock ಹೊತ್ತಿಗೆ, 5:30 ಹೊತ್ತಿಗೆ ನಿಮಗೆ ಹಸಿವೆ ಆಗ್ತಾ ಇದೆ, ಏನಾದ್ರು ತಿನ್ಬೇಕು ಅನ್ಸುತ್ತೆ, ಆಗ ಖಂಡಿತ ಇದನ್ನ ಬಿಸಿನೀರು ಕುಡಿತಾ ಇಂಥದ್ದನ್ನ ತಿನ್ಬಹುದು, ತಪ್ಪಿಲ್ಲ. ಆದ್ರೆ ಇದು ಅತಿ ಆದ್ರೆ ಮಾತ್ರ ನಮಗೆ ಮೆದುಳಿಗೆ ಕೆಟ್ಟದನ್ನು ಮಾಡುತ್ತೆ. ಯಾಕೆಂದ್ರೆ ಇದು ಡೊಪಮೀನ್ ಅನ್ನ ಓವರ್ ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತೆ ಈ ಗಟ್ ಬ್ರೈನ್ ಆಕ್ಸಿಸ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ ಅಂತ. ಹಾಗಾಗಿ ನಾವು ಔಟ್ಸೈಡ್ ಫುಡ್ ಅನ್ನು ಪೂರ್ತಿಯಾಗಿ ಬಂದ್ ಮಾಡಿದ್ರೆ ನಮ್ಮ ಮೆದುಳು ಚೆನ್ನಾಗಿರುತ್ತೆ. ನಾನು ತುಂಬಾ ಪೇಷಂಟ್ಸ್ ಅಲ್ಲಿ ಇದನ್ನು ನೋಡಿದ್ದೇನೆ. ಯಾರು ಈ ತರ ಕೆಟ್ಟ ಫುಡ್ ಅನ್ನು ಸೇವನೆ ಮಾಡೋದಿಲ್ವೋ ಅಂಥವರ ಮೆದುಳು ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ಯಾರು ಅತಿಯಾಗಿ ಹೊರಗಡೆ ತಿಂತಾರೋ ಅಂಥವರ ಮೆದುಳು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿಂದು ನಿದ್ದೆ ಪ್ರಮಾಣ ತುಂಬಾ ಕಡಿಮೆ ಆಗೋದು. ಇದರಿಂದಾಗಿ ನಮ್ಮಲ್ಲಿ ಕಾರ್ಟಿಸೋಲ್ ಹೆಚ್ಚಾಗುತ್ತೆ. ರಾತ್ರಿ 12 ಗಂಟೆವರೆಗೆ, 2 ಗಂಟೆವರೆಗೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು, ಅಥವಾ ಕೆಲಸದ ಗಡಿಬಿಡಿಯಲ್ಲಿ ಲೇಟ್ ಆಗಿ ಮಲಗಿ ಬೆಳಿಗ್ಗೆ ಬೇಗ ಎದ್ದು ನಿದ್ದೆಯನ್ನು ತುಂಬಾ ಕಡಿಮೆ ಮಾಡೋದು. ಈ ತರ ಮಾಡೋದ್ರಿಂದ ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ. ಸಹಜವಾಗಿ ಅದೇನಾಗುತ್ತೆ ಅಂತಂದ್ರೆ, ಇವತ್ತಿಗೆ ಏನೋ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಳ್ಳೋಣ ಅನ್ನೋದು ಯೋಚನೆ ಮಾಡುತ್ತೆ ಹೊರತು, ನಮ್ಮ ಇವತ್ತು ನಾನು ಓಡ್ಲಿಕ್ಕೆ ಏನ್ ತಯಾರಿ ಬೇಕು ಅದನ್ನು ಮಾಡುತ್ತೆ ಹೊರತು
ನಮ್ಮ ಮೆದುಳು ಚೆನ್ನಾಗಿರ್ಲಿಕ್ಕೆ, ಡೈಜೆಷನ್ ಪವರ್ ಚೆನ್ನಾಗಿರ್ಲಿಕ್ಕೆ, ಇಮ್ಯುನಿಟಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿದ್ದೆ ಚೆನ್ನಾಗಿ ಮಾಡಬೇಕು. ಮತ್ತೆ ಇದರಿಂದಾಗಿ ನ್ಯೂರೋ ಟ್ರಾನ್ಸ್ಮಿಟರ್‌ಗಳು ಕೂಡ ಡಿಸ್ಟರ್ಬ್ ಆಗ್ತವೆ. ನಮ್ಮ ದೇಹದಲ್ಲಿ ಹಲವಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತವೆ. ಅಂದ್ರೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಸುದ್ದಿಯನ್ನು ತೆಗೆದುಕೊಂಡು ಹೋಗುವವು. ಇವು ಸರಿ ಇಲ್ಲದಿದ್ರೆ ನಮ್ಮ ಮೆಮೊರಿ ಪವರ್ ಸರಿ ಇರ್ಲಿಕ್ಕೆ ಸಾಧ್ಯನಾ? ಅಥವಾ ನಮ್ಮ ಏನು ಈ ಗ್ರಾಸ್ಪಿಂಗ್ ಪವರ್ ಅಥವಾ ನಾವು ಏನು ಯೋಚನೆ ಮಾಡಿದೀವೋ ಅದು ಸರಿಯಾದ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಕೆಲವೊಮ್ಮೆ ಏನ್ ಮಾಡುತ್ತೆ ಮೆದುಳು ಅಂತಂದ್ರೆ ತಪ್ಪಾದ ಇನ್ಫಾರ್ಮೇಶನ್ ಕೊಡುತ್ತೆ. ನಮಗೆ ಅನ್ಸುತ್ತೆ ಇಲ್ಲ ನಾನು ಕೇಳಿದ್ದು ಅದೇ ಇತ್ತು ಅಂತ ಆ ದಿನ. ಆದ್ರೆ ಅದಕ್ಕೆ ವಿರುದ್ಧವಾದ ನಾವು ಕೇಳಿರ್ತೇವೆ. ನಾವು ಆಮೇಲೆ ವಾದ ಮಾಡ್ತೇವೆ. ಇಲ್ಲ, ಇಲ್ಲ ಹಾಗೇ ಇದೆ ಅಂತ. ಬಟ್ ನಮ್ಮ ಮೆದುಳು ನಮ್ಗೆ ಮೋಸ ಮಾಡ್ತಾ ಇರುತ್ತೆ. ಯಾಕೆ ಈ ತರ ಮೋಸ ಆಗುತ್ತೆ ಅಂದ್ರೆ ಆ ನ್ಯೂರೋ ಟ್ರಾನ್ಸ್ಮಿಟರ್‌ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವು ಡಿಸ್ಟರ್ಬ್ ಆಗಿರ್ತವೆ. ಅವು ಡಿಸ್ಟರ್ಬ್ ಆಗ್ಲಿಕ್ಕೆ ಕಾರಣ ನಮ್ಮ ಈ ತರದ ದಿನಚರ್ಯೆ. ಮುಂದಿಂದು ತುಂಬಾ ಸ್ಕ್ರೋಲ್ ಮಾಡ್ತಾ ಇರೋದು, ಯೂಟ್ಯೂಬ್ ಇನ್ಯಾವುದನ್ನು ಅತಿಯಾಗಿ ನೋಡ್ತಾ ಇರೋದು. ನಾನು ಬಹಳಷ್ಟು ಬಾರಿ ನನ್ನ ಪೇಷಂಟ್ಸ್‌ಗೆ ಹೇಳ್ತೇನೆ, ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಮಾತ್ರ ನೋಡ್ತೇನೆ ಅಥವಾ ನಿಮ್ಮ ವಿಡಿಯೋಸನ್ನೇ ಜಾಸ್ತಿ ನೋಡ್ತೇನೆ ಅಂತ ಹೇಳುವರಿಗೆ ಇಲ್ಲ, ಅದಕ್ಕೆ ಲಿಮಿಟ್ ಹಾಕಲೇಬೇಕು ಅಂತ. ಆಯ್ತು ನೀವು ಯೂಟ್ಯೂಬ್ ನೋಡ್ತೀರಿ, ಫೇಸ್‌ಬುಕ್ ನೋಡ್ತೀರಿ, ನೋಡಿ ಪರವಾಗಿಲ್ಲ. ಆದ್ರೆ ಅದಕ್ಕೊಂದು ತುಂಬಾ ಕಡಿಮೆ ಟೈಮನ್ನು ಕೊಡಬೇಕು. ಮ್ಯಾಕ್ಸಿಮಮ್ ಮೊಬೈಲ್ ಯೂಸೇಜ್ ಇಂಥದ್ದಕ್ಕೆ ಸುಮ್ಮನೆ ಯೂಟ್ಯೂಬ್ ವಿಡಿಯೋಸ್ ನೋಡ್ಲಿಕ್ಕೆ ಅಥವಾ ಇನ್ನೇನು ಎಂಜಾಯ್ಮೆಂಟ್ ಅಥವಾ ಎಂಟರ್‌ಟೈನ್‌ಮೆಂಟ್‌ಗೆ ಅಂತ ನೋಡ್ಲಿಕ್ಕೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಕೊಡಿ. ಇದಕ್ಕಿಂತ ಜಾಸ್ತಿ ನೋಡ್ಬೇಡಿ ಅಂತ. ಇನ್ನೇನಾದ್ರು ನೋಡ್ಬೇಕು ಅಂದ್ರೆ ಕೆಲಸಕ್ಕಾಗಿ ಮಾತ್ರ ನೋಡ್ಬೇಕಂತ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಮೋಷನಲ್ ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಬಹಳಷ್ಟು ಬಾರಿ ಆ ತರ ಆಗುತ್ತೆ. ಹಾಗೆ ನಾನು ಹೇಳೋದು ನನ್ನ ವಿಡಿಯೋ ಆದ್ರೂ ಕೂಡ ನೀವು ಯೂಟ್ಯೂಬ್ ಅನ್ನ ಅಡಿಕ್ಟ್ ಆಗಿ ನೋಡ್ಬೇಡಿ ಅಂತ. ಮತ್ತೆ ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ಈ ತರ ನಾವು ಅಲ್ಲಿ ಅಡಿಕ್ಷನ್ ಆದಾಗ ಅತಿಯಾಗಿ ಸ್ಕ್ರೋಲ್ ಮಾಡ್ತಾ, ಮಾಡ್ತಾ, ಮಾಡ್ತಾ ಹೋದ್ರೆ ನಮ್ಮ ಈ ಲರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮತ್ತೆ ಮೆಮೊರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹೇಳಬೇಕು ಅಂತ ತುಂಬಾ ಇದೆ. ಬಹುಶಃ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಒಂದ್ ವೇಳೆ ಮಾಡಿದ್ದೇನೆ ಅಂತ ಆದ್ರೆ ಅದ್ರ ಲಿಂಕ್ ಅನ್ನ ವಿಡಿಯೋದ ಕೊನೆಯಲ್ಲಿ ಕೊಡೋಣ. ನಂಗೆ ನೆನಪಿರೋ ಹಾಗೆ ಮಾಡಿದ್ದೇನೆ. ಬಹಳಷ್ಟು ನಾನು ಸ್ಪೀಚ್ ಅಲ್ಲಿ ಕೂಡ ಹೇಳಿದ್ದೇನೆ. ಹೇಗೆ ನಾವು ಮೊಬೈಲ್ ಅಡಿಕ್ಷನ್ ಅಥವಾ ಶಾರ್ಟ್ಸ್ ಅನ್ನ, ರೀಲ್ಸ್ ಅನ್ನ ನೋಡೋದ್ರಿಂದ ನಮ್ಮ ಮೆದುಳು ಹಾಳಾಗ್ತಾ ಹೋಗುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಇದನ್ನ ಎಕ್ಸ್‌ಪ್ಲೇನ್ ಮಾಡ್ಬೋದು. ಆಕ್ಚುಲಿ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಈ ಚಿಕ್ಕ ವಯಸ್ಸಿನ ಹುಡುಗರು ಎಷ್ಟು ಕೆಟ್ಟದಾಗಿ ನಮ್ಮ ಮೆದುಳನ್ನ ಹಾಳು ಮಾಡ್ಕೊಳ್ತಿದ್ದಾರೆ ಅಂತ. ಅಂದ್ರೆ ಮೊಬೈಲ್ ಹಿಡ್ಕೊಂಡು ನಮ್ಮ ಮೆದುಳನ್ನ ತಾವೇ ಚೆನ್ನಾಗಿ ಹೊಡಿತಾ ಇದ್ದಾರೆ ಅಂತ. ಅದ್ರಲ್ಲಿ ಮತ್ತೆ ಬೇರೆ ಉಪಮೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈಯಲ್ಲಿ ಮೊಬೈಲ್ ಅಂದ್ರೆ ಅರ್ಥ ಮೆದುಳು ಹಾಳಾಗ್ತಾನೆ ಹೋಗ್ತಾ ಇದೆ ಅಂತ. ಅದಕ್ಕೆ ನೀವು ನೋಡಿರ್ಬೋದು 40 ದಾಟ್ತಾ ಇರುವ ಹಾಗೆ ಮೆದುಳು ವೀಕ್ ಆಗಿ, ಸುಸ್ತಾಗಿ ಎಲ್ಲ ಕಳ್ಕೊಂಡು ಕೂತ್ಕೊಳ್ತಾ ಇದೆ ಇವತ್ತು. ಮುಂದೆ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ಅಂದ್ರೆ ದೇಹಕ್ಕೆ ಶ್ರಮವೇ ಇಲ್ಲ. ಒಂದ್ ದಿವಸಕ್ಕೊಂದು ಕನಿಷ್ಠ ಒಂದು 10-12 ಸೂರ್ಯ ನಮಸ್ಕಾರ, ಒಂದ್ ಸ್ವಲ್ಪ ದೂರ ವಾಕಿಂಗ್ ಅದೂ ಕೂಡ ಇಲ್ಲ ಅಂತಾದ್ರೆ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡಿಮೆ ಆಗಿ ಸಹಜವಾಗಿ ತಮೋಗುಣದ ವೃದ್ಧಿಯಾಗಿ ಮತ್ತೆ ಸರಿಯಾದ ಬ್ಲಡ್ ಸಪ್ಲೈ ಸರಿಯಾದ ರೀತಿಯಲ್ಲಿ ನಮ್ಮ ಮೆದುಳಿಗೆ ಚುರುಕುತನ ಇಲ್ಲದೇನೆ ಇವನ್ ರಾಜಸಿಕ ಗುಣ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಚುರುಕುತನ ಇಲ್ಲ. ಸಾತ್ವಿಕ ಗುಣ ಕಡಿಮೆ ಆದಾಗ ಸಹಜವಾಗಿ ಇವೆಲ್ಲವೂ ಕೂಡ ಮೇಧಾಶಕ್ತಿ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಸರಿಯಲ್ಲ. ಇನ್ನು ಮುಂದಿಂದು ವೇಗಧಾರಣ ಮಾಡೋದು ಅಂದ್ರೆ ಹಸಿವು, ನಿದ್ರೆ, ಬಾಯಾರಿಕೆ, ಏನು ಈ ಮೋಷನ್, ಯೂರಿನ್ ಈ ತರದ್ ಯಾವ್ದನ್ನು ಕೂಡ ತಡೆಯೋದಿದೆಯಲ್ಲ, ಆ ತರ ತಡೆದಾಗ ದೇಹದಲ್ಲಾಗುವ ಡಿಸ್ಕಂಫರ್ಟ್ ಇದೆಯಲ್ಲ ಅದರ ಮೇಲೆಯೇ ಮೆದುಳು ಫೋಕಸ್ ಮಾಡುತ್ತೆ. ಇಲ್ಲಿ ಏನೋ ಸಮಸ್ಯೆ ಇದೆ, ಇದು ಹೊರಗಾಕ್ಬೇಕು, ಬೇಡ, ಅಥವಾ ನಿದ್ದೆ ಬರ್ತಿದೆ, ಬೇಕು, ಮಾಡಬೇಕು, ಅಥವಾ ಹಸಿವೆ ಆಗ್ತಿದೆ, ಊಟ ಮಾಡಬೇಕು, ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಹೊರತು ನಾವೇನಾದ್ರು ಕಲೀಲಿಕ್ಕೆ, ನಮ್ಮ ಮೈಂಡ್ ಫೋಕಸ್ ಆಗಿ ಅಟೆಂಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮೆದುಳು ನಿಧಾನವಾಗಿ ತನ್ನ ಕೆಪಾಸಿಟಿಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಒಂಥರ ಡಿಸ್ಟರ್ಬ್ಡ್ ಆಗಿ ಹೋಗುತ್ತೆ. ಹಾಗಾಗಿ ನಾವು ವೇಗಧಾರಣ ಯಾವತ್ತೂ ಮಾಡಬಾರದು ಅಂತ. ಕೇವಲ ದೇಹಕ್ಕಾಗಿ ಅಲ್ಲ, ಮನಸ್ಸಿಗಾಗಿ ಕೂಡ, ಮೆದುಳಿಗಾಗಿ ಕೂಡ, ನಮ್ಮ ಬುದ್ಧಿಶಕ್ತಿಗಾಗಿ ಕೂಡ ನಾವು ವೇಗಧಾರಣ ಮಾಡಬಾರ್ದು. ಮತ್ತೆ ನಾವೇನಾದ್ರು ಕೆಲಸ ಮಾಡುವಾಗ ಇದು ಆಕ್ಚುಲಿ ನಾನು ಮಾಡ್ತಿರುವ ತಪ್ಪು ಕೂಡ. ತಿದ್ದುಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅದನ್ನ ಮಾಡಬೇಕು ಅನ್ಸುತ್ತೆ ಸಮಸ್ಯೆ. ನಾವು ಕೆಲಸ ಮಾಡ್ತಾ ಇರುವಾಗ ಏನನ್ನಾದ್ರು ನೋಡೋದು, ಕೇಳೋದು, ಮಾಡೋದು. ಉದಾಹರಣೆಗೆ ನಾನು ಗಿಡಕ್ಕೆ ನೀರು ಹಾಕೋದು ಅಂತಾದ್ರೆ ಅಥವಾ ಐರನ್ ಮಾಡಬೇಕು ಅಂತಾದ್ರೆ ಆಗ ಏನೋ ಒಂದು ಹಚ್ಚಿಟ್ಕೊಂಡು ಮೊಬೈಲಲ್ಲಿ ಅದನ್ನ ಕೇಳೋದು. ಏನೋ ಒಂದು ಆನ್ ಆಗಿರುತ್ತೆ ಅದನ್ನ ಕೇಳ್ತಾ ಮಾಡೋದು ಅಂತ. ಅದನ್ನ ಹೀಗೆ ನೋಡ್ಲಿಕ್ಕೆ ನಾನು ಟೈಮ್ ಉಳಿಸ್ತಾ ಇದ್ದೇನೆ ಅಂತ. ಆದ್ರೆ ಅದು ಸರಿಯಲ್ಲ. ಯಾಕೆಂದ್ರೆ ಈ ಮೆದುಳಿಗೆ ಸ್ವಲ್ಪ ರೆಸ್ಟಿಂಗ್ ಟೈಮ್ ಕಡಿಮೆ ಸಿಗತ್ತೆ ಅಂತ. ಅದು ಎರಡೆರಡು ಕಡೆ ಫೋಕಸ್ ಮಾಡ್ಬೇಕಲ್ಲ. ಈಗ ನಾನು ಪೇಷಂಟ್ಸ್ ನೋಡುವಾಗಂತೂ ಮೆದುಳಿಗೆ ಸಂಪೂರ್ಣ ರೆಸ್ಟ್ ಅಂತ ಆಗೋದಿಲ್ಲ. ಇಲ್ಲಿ ಆಕ್ಚುಲಿ ಅದು ರೆಸ್ಟ್. ಒಂದ್ ಮಟ್ಟಿಗೆ ನಾವು ಫೋಕಸ್ಡ್ ಆಗಿದ್ರೆ, ಪ್ರೆಸೆಂಟ್ ಇದ್ರೆ ರೆಸ್ಟೇನೆ. ಬಟ್ ಸ್ಟಿಲ್ ಈ ಚೇಂಜ್ ಆಫ್ ವರ್ಕ್ ಅಂತ ಆಗತ್ತಲ್ಲ. ನಾನು ಗಿಡಕ್ಕೆ ನೀರು ಹಾಕಿದ್ರೆ ಆಗ ಮೆದುಳು ತುಂಬಾ ಒಂಥರ ವಿಶ್ರಾಂತಿಯಲ್ಲಿ ಒಂಥರ ಸುಖವನ್ನು ಅನುಭವಿಸ್ತಾ ಇರುತ್ತೆ. ಆ ಸಮಯದಲ್ಲಿ ಇನ್ನೊಂದು ಯಾವುದೋ ಒಂದು ಕಡೆ ನಾವು ಫೋಕಸ್ ಮಾಡಬೇಕು ಅಂತಾದ್ರೆ ಆಗ ಅಲ್ಲಿಗೆ ಆ ಸುಖ ಕೂಡ ಹೊರಟು ಹೋಗುತ್ತೆ. ಹಾಗಾಗಿ ನಾವು ಏನ್ ಕೆಲಸ ಮಾಡ್ತೀವೋ ಆ ಕೆಲಸವನ್ನು ಮಾತ್ರ ಮಾಡಬೇಕು ಅಂತ. ಸೊ ಇವತ್ತಿಗೆ ಇಷ್ಟು ಸಾಕು. ನೀವೇನೇನು ತಪ್ಪು ಮಾಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಕೆಲಸಗಳಿಂದ, ಯಾವ್ಯಾವ ಆಹಾರ ಪದಾರ್ಥಗಳಿಂದ
ನಮ್ಮಲ್ಲಿ ಮೇಧಾಶಕ್ತಿ ಹೆಚ್ಚಾಗತ್ತೆ ಅನ್ನೋದನ್ನ ಹೇಳ್ತೇನೆ. ಆ ವಿಡಿಯೋ ಬೇಕು ಅಂತಾದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಆಲ್ರೆಡಿ ಬೇಕಷ್ಟು ಬಾರಿ ಹೇಳಾಗಿದೆ ಮತ್ತೆ ಬೇಡ ಅಂತ ಹೇಳಿದ್ರೆ ಅದನ್ನು ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.